ದೊಡ್ಡ ಮತ್ತು ದಟ್ಟವಾದ ಕಾಡಿನಲ್ಲಿ ಅದರ ಎಲ್ಲಾ ಪ್ರಾಣಿಗಳ ಭಯ ಮತ್ತು ಗೌರವವನ್ನು ಗಳಿಸಿದ್ದ ಸಿಂಹವೊಂದು ವಾಸಿಸುತ್ತಿತ್ತು. ಅದು ಕಾಡಿನ ರಾಜ. ಒಂದು ಬಿಸಿಲಿನ ಮಧ್ಯಾಹ್ನ ತನ್ನ ಹೊಟ್ಟೆ ತುಂಬುವಷ್ಟು ಬೇಟೆಯಾಡಿದ ನಂತರ ಸಿಂಹವು ತನ್ನ ಗುಹೆಯ ಹೊರಗೆ ವಿಶಾಲವಾದ ಮರದ ನೆರಳಿನಲ್ಲಿ ಆಳವಾದ ನಿದ್ರೆಗೆ ಜಾರಿತ್ತು. ಆ ಸಮಯದಲ್ಲಿ ಒಂದು ಚಿಕ್ಕ ಕುತೂಹಲಿ ಇಲಿ ರಂಗ ಎಂಬ ಹೆಸರಿನದು ಅಲ್ಲಿಗೆ ಬಂದಿತು. ರಂಗನು ಎಷ್ಟು ಧೈರ್ಯಶಾಲಿಯಾಗಿದ್ದನೆಂದರೆ ಅವನು ಅಷ್ಟ ದೊಡ್ಡ ಪ್ರಾಣಿಯನ್ನು ಹತ್ತಿರದಿಂದ ನೋಡಿರಲಿಲ್ಲ. ಕುತೂಹಲದಿಂದ ಮತ್ತು ಸ್ವಲ್ಪ ಆಟವಾಡಲು ರಂಗನು ಸಿಂಹದ ವಿಶಾಲವಾದ ಮೈಮೇಲೆ, ಅದರ ಬಲವಾದ ಕಾಲಿನ ಮೇಲೆ ಮತ್ತು ಅಂತಿಮವಾಗಿ ಅದರ ದೊಡ್ಡ ತಲೆಯ ಮೇಲೆ ಓಡಲು ಪ್ರಾರಂಭಿಸಿದ. ಓ, ನೀನು ಇಷ್ಟು ಸಣ್ಣ ಜೀವಿಯಾಗಿ ಕಾಡಿನ ರಾಜನ ನಿದ್ರೆಗೆ ಭಂಗ ತರುತ್ತೀಯ. ನಿನ್ನ ಧೈರ್ಯಕ್ಕೆ ನೀನು ತಕ್ಕ ಬೆಲೆಯನ್ನು ತೆರುತ್ತೀಯ. ನಾನು ನಿನ್ನನ್ನು ಒಂದು ಕ್ಷಣದಲ್ಲಿ ಪುಡಿ ಮಾಡಿಬಿಡುತ್ತೇನೆ. ರಂಗನು ಸಿಂಹದ ಬಲಿಷ್ಠ ಪಂಜದ ಅಡಿಯಲ್ಲಿ ಹೆದರಿಕೆಯಿಂದ ನಡುಗಿದ. ದಯವಿಟ್ಟು ಕಾಡಿನ ರಾಜನೇ, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ಉದ್ದೇಶಪೂರ್ವಕವಾಗಿ ಎಚ್ಚರಗೊಳಿಸಲಿಲ್ಲ. ನಾನು ನಿನ್ನನ್ನು ಮೊದಲ ಬಾರಿಗೆ ನೋಡಿ ತುಂಬಾ ಉತ್ಸುಕನಾಗಿದ್ದೆ. ದಯವಿಟ್ಟು ನನ್ನನ್ನು ಬಿಟ್ಟುಬಿಡು. ನಾನು ತುಂಬಾ ಚಿಕ್ಕವನು. ನನ್ನನ್ನು ತಿನ್ನುವುದರಿಂದ ನಿನಗೆ ಯಾವುದೇ ತೃಪ್ತಿ ಸಿಗುವುದಿಲ್ಲ. ಒಂದು ದಿನ ನಾನು ನಿನ್ನ ಈ ಉಪಕಾರವನ್ನು ತೀರಿಸುತ್ತೇನೆ ಎಂದು ನಾನು ನಿನಗೆ ಭರವಸೆ ನೀಡುತ್ತೇನೆ. ಸಿಂಹವು ರಂಗನ ಮಾತನ್ನು ಕೇಳಿ ನಕ್ಕಿತು. ಅದರ ಗರ್ಜನೆ ಕಾಡಿನಲ್ಲಿ ಪ್ರತಿಧ್ವನಿಸಿತು. ನೀನು ಕಾಡಿನ ರಾಜನಿಗೆ ಸಹಾಯ ಮಾಡುತ್ತೀಯಾ? ಅದು ಹಾಸ್ಯಾಸ್ಪದ. ಸಿಂಹವು ಗೇಲಿ ಮಾಡಿತು. ಇಲಿಯ ಚಿಕ್ಕ ಗಾತ್ರ ಮತ್ತು ಸಹಾಯದ ಭರವಸೆಯ ನಡುವಿನ ವ್ಯತ್ಯಾಸವು ಸಿಂಹಕ್ಕೆ ತುಂಬಾ ತಮಾಷೆಯಾಗಿತ್ತು. ಆದರೂ ಸಿಂಹದ ಹೃದಯದಲ್ಲಿ ದಯೆಯ ಭಾವನೆ ಮೂಡಿತು. ಈ ಚಿಕ್ಕ ಪ್ರಾಣಿಯು ತನಗೆ ಯಾವುದೇ ಹಾನಿ ಮಾಡಿಲ್ಲ ಮತ್ತು ಅದನ್ನು ಕೊಲ್ಲುವುದು ಅದರ ಶೌರ್ಯಕ್ಕೆ ತಕ್ಕದ್ದಲ್ಲ ಎಂದು ಅದು ಭಾವಿಸಿತು. ಸರಿ ಸಣ್ಣ ಸ್ನೇಹಿತೆ, ನಿನ್ನ ಹಾಸ್ಯಾಸ್ಪದ ಭರವಸೆಗಾಗಿ ನಾನು ನಿನ್ನನ್ನು ಬಿಡುತ್ತೇನೆ. ಇಂದಿನಿಂದ ಎಚ್ಚರಿಕೆಯಿಂದಿರು. ಕೆಲವು ದಿನಗಳ ನಂತರ ಸಿಂಹವು ತನ್ನ ಗುಹೆಯ ಬಳಿ ಅಲೆದಾಡುತ್ತಿರುವಾಗ ಅದು ಬೇಟೆಗಾರರು ಗುಪ್ತವಾಗಿ ಇಟ್ಟಿದ್ದ ಬಲವಾದ ದಾರಿಯ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿತು. ಹಗ್ಗಗಳು ದಪ್ಪವಾಗಿ ಮತ್ತು ಗಟ್ಟಿಯಾಗಿದ್ದವು. ಸಿಂಹವು ಎಷ್ಟು ಪ್ರಯತ್ನಿಸಿದರೂ ಅದು ಹಗ್ಗಗಳನ್ನು ಹರಿಯಲು ಸಾಧ್ಯವಾಗಲಿಲ್ಲ. ಅದು ಸಿಕ್ಕಿಬಿದ್ದಿತು ಮತ್ತು ಅದರ ಶಕ್ತಿಯು ನಿಷ್ಪ್ರಯೋಜಕವಾಯಿತು. ಸಿಂಹವು ನೋವಿನಲ್ಲಿ ಮತ್ತು ಕೋಪದಲ್ಲಿ ಭಯಾನಕವಾಗಿ ಗರ್ಜಿಸಿತು. ಅದರ ಗರ್ಜನೆಯು ಇಡೀ ಕಾಡಿನಾದ್ಯಂತ ಹರಡಿತು. ಆದರೆ ಅದನ್ನು ರಕ್ಷಿಸಲು ಯಾರೂ ಹತ್ತಿರ ಬರಲು ಧೈರ್ಯ ಮಾಡಲಿಲ್ಲ. ಸಿಂಹದ ಗರ್ಜನೆಯನ್ನು ಕೇಳಿದ ರಂಗನು ತಕ್ಷಣವೇ ಅದನ್ನು ಗುರುತಿಸಿದ. ಇದು ಸಿಂಹದ ಧ್ವನಿ. ನಾನು ಅವನಿಗೆ ಸಹಾಯ ಮಾಡಬೇಕು. ರಂಗನು ಅಪಾಯವನ್ನು ಲೆಕ್ಕಿಸದೆ ಧ್ವನಿಯ ದಿಕ್ಕಿನಲ್ಲಿ ಓಡಿದ. ಅವನ ಸಿಂಹವನ್ನು ಬಲವಾದ ಹಗ್ಗಗಳ ಜಾಲದಲ್ಲಿ ಸಿಕ್ಕಿಬಿದ್ದಿರುವುದನ್ನು ನೋಡಿದ. ಸಿಂಹವು ರಂಗನನ್ನು ನೋಡಿತು ಮತ್ತು ಆಶ್ಚರ್ಯಚಕಿತವಾಯಿತು. ನೀನು ಏನು ಮಾಡಲು ಸಾಧ್ಯ? ಆದರೆ ರಂಗನು ಮಾತನಾಡಲು ಸಮಯ ವ್ಯರ್ಥ ಮಾಡಲಿಲ್ಲ. ಅವನು ತನ್ನ ಹರಿತವಾದ ಹಲ್ಲುಗಳನ್ನು ಬಳಸಿಕೊಂಡು ಬಲೆಯ ದಪ್ಪ ಹಗ್ಗಗಳನ್ನು ಅಗೆಯಲು ಪ್ರಾರಂಭಿಸಿದ. ಅವನು ದೃಢವಾಗಿ ಮತ್ತು ನಿರಂತರವಾಗಿ ಕೆಲಸ ಮಾಡಿದ. ಒಂದರ ನಂತರ ಒಂದರಂತೆ ನಾರುಗಳನ್ನು ಕತ್ತರಿಸಿದ. ರಂಗನ ಚಿಕ್ಕ ತೀಕ್ಷ್ಣವಾದ ಹಲ್ಲುಗಳು ನಿರಂತರವಾಗಿ ಕಚ್ಚುವುದರಿಂದ ಪ್ರತಿ ದಾರವನ್ನು ನಿಷ್ಕ್ರಿಯಗೊಳಿಸಿದವು. ಅಂತಿಮವಾಗಿ ಹಲವಾರು ನಿಮಿಷಗಳ ನಂತರ ಒಂದು ದೊಡ್ಡ ಹಗ್ಗವು ಕತ್ತರಿಸಿ ಬಿಡಲ್ಪಟ್ಟಿತು ಮತ್ತು ಸಿಂಹವು ಬಲೆಯಿಂದ ಹೊರಬಂದಿತು. ಸಿಂಹವು ರಂಗನನ್ನು ಕೃತಜ್ಞತೆಯಿಂದ ನೋಡಿತು. ಅದು ತನ್ನ ಹಿಂದಿನ ಅಹಂಕಾರಕ್ಕಾಗಿ ನಾಚಿಕೆಪಟ್ಟಿತು. ಸಣ್ಣ ಸ್ನೇಹಿತ, ಸಿಂಹವು ಮೃದುವಾಗಿ ಹೇಳಿತು, ನೀನು ನನ್ನ ಜೀವವನ್ನು ಉಳಿಸಿದ್ದೀಯ. ನಾನು ನಿನ್ನನ್ನು ಗೇಲಿ ಮಾಡಿದ್ದೆ ಏಕೆಂದರೆ ನೀನು ತುಂಬಾ ಚಿಕ್ಕವನಾಗಿದ್ದೆ. ಆದರೆ ನೀನು ನನಗೆ ದೊಡ್ಡ ಪಾಠವನ್ನು ಕಲಿಸಿದ್ದೀಯ. ರಂಗನು ವಿನಮ್ರವಾಗಿ ನಕ್ಕನು. ಒಬ್ಬ ಸ್ನೇಹಿತನು ದೊಡ್ಡವನಾಗಿರ್ಲಿ ಅಥವಾ ಚಿಕ್ಕವನಾಗಿರ್ಲಿ, ಅಗತ್ಯವಿರುವ ಸಮಯದಲ್ಲಿ ಯಾವಾಗಲೂ ಸಹಾಯ ಮಾಡಬೇಕು ರಾಜನೇ. ಆ ದಿನದಿಂದ ಸಿಂಹ ಮತ್ತು ಇಲಿ ಇಬ್ಬರೂ ಕಾಡಿನ ಅತ್ಯುತ್ತಮ ಸ್ನೇಹಿತರಾದರು. ಸಿಂಹವು ಎಂದಿಗೂ ಯಾವುದೇ ಸಣ್ಣ ಜೀವಿಯನ್ನು ಅದರ ಗಾತ್ರವನ್ನು ನೋಡಿ ನಿರ್ಣಯಿಸಲಿಲ್ಲ. ನೀತಿ ಶಕ್ತಿಶಾಲಿ ವ್ಯಕ್ತಿಗೆ ಸಹ ಸಣ್ಣ ಸ್ನೇಹಿತರು ಬೇಕಾಗಬಹುದು. ಗಾತ್ರದಲ್ಲಿ ಸಣ್ಣವರು ಎನಿಸಿದರೂ ಅವರ ಸಹಾಯ ಅಮೂಲ್ಯವಾದುದು.